ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಹಾಗೆಯೇ ಈ ವರ್ಷ ನಿಮ್ಮ ಎಲ್ಲ ಕನಸುಗಳು ಕೂಡ ನೆರವೇರಲಿ. ನಾವು ಈ ವರ್ಷ ಸ್ಟಾರ್ಟ್ ಮಾಡಿದ್ದು ಕೂಡ ಗುರುವಾರನೇ, ಹಾಗೆ ಮೊದಲನೇ ಹಬ್ಬ ಕೂಡ ನಮಗೆ ಗುರುವಾರನೇ ಬಂದಿರೋದ್ರಿಂದ ಆ ರಾಯರ ಆಶೀರ್ವಾದ ನಿಮ್ಮ ಎಲ್ಲ ಕನಸುಗಳಿಗೂ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ವ್ಯೂವರ್ಸ್ಗೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ರಾಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋನ ನಿನ್ನೆ ಹಾಕಬೇಕಾಗಿತ್ತು, ನಿನ್ನೆ ಕೆಲಸ ಜಾಸ್ತಿ ಇದ್ದಿದ್ದರಿಂದ ವಿಡಿಯೋ ಮಾಡ್ಕೊಂಡಿದ್ದು ಕೂಡ ನೈಟೇನೆ. ಸೊ ಹಾಗಾಗಿ ನಿನ್ನೆ ವಿಡಿಯೋ ಕೂಡ ಹಾಕೋಕ್ಕಾಗಿರಲಿಲ್ಲ. ಇವತ್ತು ಒಂದೇ ದಿನ 2 ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ವೀಡಿಯೋಸ್ಗೆ ವ್ಯೂಸ್ ತುಂಬ ಕಡಿಮೆ ಆಗಿದೆ. ರೀಸನ್ ನನಗೂ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆ ಅಂತ. ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ನೋಡ್ತಾ ಇರಬೇಕಾದ್ರೆ ಅವರೊಂದು ಇದು ಹೇಳಿದರು, ನಂಗೆ ತುಂಬಾ ಮನಸ್ಸಿಗಿಡಿಸ್ತು, ಅದು ನಿಜ ಕೂಡ ಅನ್ನಿಸ್ತು. ಸೊ ಯಾರ್ಯಾರು ಎಂತೆಂಥೋ ವೀಡಿಯೋಸು ಮಾಡ್ತಾರೆ, ಹಾಗೆ ಕೆಲವರು ನೋಡೋಕೆ ಆಗದೇ ಇರೋವಂಥ ವೀಡಿಯೋಸ್ ಎಲ್ಲ ಮಾಡ್ತಾಯಿರ್ತಾರೆ. ಅಂಥವ್ರಿಗೆಲ್ಲ ಫಾಲೋವರ್ಸ್ ಆಗಿರ್ಬೋದು, ವ್ಯೂಸ್ ಆಗಿರ್ಬೋದು ಲಕ್ಷಾಂತರ ದಾಟ್ತಾ ಇರುತ್ತೆ. ಹಾಕಿದ ತಕ್ಷಣ ಕಂಟೆಂಟೇ ಇರೋದಿಲ್ಲ, ಹಾಕಿದ ತಕ್ಷಣ 50,000 60,000ವರೆಗೂ ರೀಚ್ ಆಗಿರುತ್ತೆ. ಒಳ್ಳೆ ವ್ಯೂಸ್ ಇರುತ್ತೆ. ನಾವೇನು ಮಾಡಿದ್ದೀವಿ, ನಾವು ಏನಂದರೆ ಮೈ ಬಿಚ್ಚಿ ತೋರಿಸ್ತಾ ಇರೋದಿಲ್ಲ, ಒಳ್ಳೆ ಕಂಟೆಂಟು ಕೊಟ್ಟಿರ್ತೀವಿ. ಹಾಗೆ ಮಾತಾಡೋದ್ರಲ್ಲಿ ಒಂದು ಇದು ಕೂಡ ಇರುತ್ತೆ. ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾ ಇರ್ತೀವಿ, ಇದರಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಹೇಳಿ ನಾವು ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಕೂಡ ಇದರಿಂದ ಯಾವುದೇ ರೀತಿಯಾಗಿ ನಮಗೆ ಒಂದು ಒಳ್ಳೆ ಒಪಿನಿಯನ್ ಆಗಿರ್ಬೋದು, ಒಂದು ಒಳ್ಳೆ ಇದಾಗಿರ್ಬೋದು ಇರೋದೇ ಇಲ್ಲ. ಅದು ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ ಆ್ಯಂಡ್ ದುಃಖ ಕೂಡ ಆಗುತ್ತೆ. ಒಂದು ಟೈಮ್ ಏನಕ್ಕಾದರೂ ವಿಡಿಯೋ ಸ್ಟಾರ್ಟ್ ಮಾಡಿದಿನ ಏನಕ್ಕಾದರೂ ಈ ಸೋಷಿಯಲ್ ಮೀಡಿಯಾಗೆ ಬಂದೆ ಅಂತ ಅನಿಸೋಷ್ಟು ಬೇಜಾರಾಗ್ಬಿಡುತ್ತೆ. ಯಾಕಪ್ಪ ಅಂದರೆ ಇಷ್ಟು ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿಕೊಂಡು ನಮ್ಮ ಒಂದು ಇದನ್ನೆಲ್ಲ ಸೈಡ್ಗಿಟ್ಟು ಪ್ರತಿಯೊಂದರಲ್ಲೂ ಪರ್ಫೆಕ್ಷನ್ಸ್ ಹುಡುಕಿ ಮಾಡಿ ವಾಯ್ಸ್ ಕೊಡಬೇಕಾದ್ರೆ, ಮಾತಾಡಬೇಕಾದ್ರೆ ಎಲ್ಲೇನು ಮಾತಾಡಬೇಕು, ಯಾರ ಹತ್ರ ಯಾವುದು ಹೇಗಿರಬೇಕು ಅಂತ ಒಂದು 10 ಸತಿ ಯೋಚನೆ ಮಾಡಿ ಎಡಿಟ್ ಮಾಡಬೇಕಾಗ್ಲಿ, ವಾಯ್ಸ್ ಕೊಡಬೇಕಾಗ್ಲಿ, ನಾವೆಲ್ಲ 100 ಸತಿ ಯೋಚನೆ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ನಾವು ವೀಡಿಯೋಸ್ ಮಾಡಿದಾಗ ಕೂಡ ನಮ್ಗೆ ಯಾವುದೇ ರೀತಿ ಒಳ್ಳೆ ರೆಸ್ಪಾನ್ಸ್ ಇಲ್ಲ ಅಂದಾಗ ಮನ್ಸಿಗೆ ತುಂಬಾ ದುಃಖ ಆಗುತ್ತೆ. ಆ್ಯಂಡ್ ಹಬ್ಬ ಆಗಿರ್ಬೋದು, ಬೇರೆ ದಿನಗಳಾಗಿರ್ಬೋದು, ನಾವು ನಮ್ಗೆ ಮೈಗೆ ಹುಷಾರಿಲ್ಲ ಅಂದೇ ಇರಬೇಕು, ಇಂಥ ದಿನಗಳನ್ನೆಲ್ಲ ನಾವು ಯೋಚನೆ ಮಾಡಿನೇ ವಿಡಿಯೋಸ್ ಮಾಡ್ತಾ ಇರ್ತೀವಿ. ಯಾಕೆ ಅಂದರೆ ಒಂದು ದಿನ ವಿಡಿಯೋ ಹಾಕೋದು ಬಿಟ್ಟರೆ, ಒಂದು ದಿನ ನಾವೇನಾದರೂ ಲೇಜಿತನ ತೋರಿಸಿದ್ರೆ ನಮಗೆ ವ್ಯೂವರ್ಸ್ ಕಮ್ಮಿ ಆಗಿಬಿಡ್ತಾರೆ, ವಿಡಿಯೋಸ್ ನಮಗೆ ಮತ್ತೆ ಮೊದಲ ಥರ ಸಿಗೋದಿಲ್ಲ ಅಂತ ನಾವು ತುಂಬ ಯೋಚನೆ ಮಾಡಿ ರೆಸ್ಟ್ ಇಲ್ಲದೆ ಇರೋ ಥರ ಕೆಲಸ ಮಾಡ್ತಾಯಿದ್ರೆ ಕೂಡ ವೀಡಿಯೋಸ್ನ ಮಾಡ್ಕೊತಾ ಇರ್ತೀವಿ. ಸೊ ಯಾರೂ ಇದ್ರ ಬಗ್ಗೆ ನಮ್ಮಂಥವ್ರ ವಿಡಿಯೋಸ್ ನೋಡೋದಿಲ್ಲ ಅನ್ನೋದು ಒಂದು ಬೇಜಾರು. ಅಂದರೆ ಬೇರೆ ಕಂಟೆಂಟ್ ಇಲ್ದಿರೋರಿಗೆ ಎಷ್ಟು ವ್ಯೂಸ್ ಎಲ್ಲ ಬಂದಿರುತ್ತೆ, ಅಂಥವ್ರಿಗೆಲ್ಲ ಜನ ಸಪೋರ್ಟ್ ಮಾಡ್ತಾರೆ ಅನ್ನೋದು ಒಂದಿದು. ಅವ್ರು ತುಂಬ ಚೆನ್ನಾಗಿ ಹೇಳಿದರು, ಬೈದಿದ್ರು ಪಾಪ. ಅವ್ರಿಗೆ ಇನ್ನೆಷ್ಟು ಮನ್ಸಿಗೆ ಬೇಜಾರಾಗಿರುತ್ತೆ, ಅಷ್ಟೇ ನೋವು ಕೂಡ ನಾವು ನಮಗೂ ಇರುತ್ತೆ ಅಲ್ವಾ. ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಚಿಕನ್ ತಂದಿದ್ವಿ ಮಂಗಳವಾರ, ಬುಧವಾರದಿಂದ ಹಬ್ಬ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ಮಾಡೋಣ ಅಂತ. ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ ಎಲ್ಲನೂ ಹಾಕಿಬಿಟ್ಟು ಫಸ್ಟ್ ಫ್ರೈ ಮಾಡಿ ಇಟ್ಕೊಂಡ್ಬಿಟ್ಟೆ. ಅದನ್ನು ಹಾಗೆ ರುಬ್ಕೊಂಡು ಒಗ್ಗರಣೆ ಹಾಕಿ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಆಮೇಲೆ ಚಿಕನ್ ಹಾಕಿ ಫ್ರೈನ ಹಾಕಿಬಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಟ್ಟೆ. ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಒಂಚೂರು ಚಿಕನ್ ಮಸಾಲ, ಮಟನ್ ಮಸಾಲ ಹಾಕಿದೆ, ತುಂಬಾ ಚೆನ್ನಾಗಿತ್ತು. ಇನ್ನು ಪೆಪ್ಪರ್ ಡ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಸ್ಟವ್ ಮೇಲೆ ಇನ್ನೊಂದು ಕಡೆ ಇಟ್ಟೆ. ಬರೀ ಎಣ್ಣೆಯಲ್ಲಿ ಅಷ್ಟೇ ಬೇಯಿಸ್ಕೊಂಡಿದ್ದು ನಾನು, ಇನ್ನೇನು ನೀರೇನು ಹಾಕಲಿಲ್ಲ. ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಬೇಕಾದ್ರೆ ಹಾಕ್ಬೋದು, ನನ್ನ ಬಟ್ಟೆನ ಈರುಳ್ಳಿ ಹಾಕಲಿಲ್ಲ. ಚಿಕನ್ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಖಾರ ಪುಡಿ ಹಾಕಿ ಬೇಯಕ್ಕೆ ಬಿಟ್ಬಿಟ್ಟೆ. ಆ ಚಿಕನಲ್ಲಿರೋ ನೀರಲ್ಲೇ ಈ ಚಿಕನ್ ಬೆಂದ್ಕೊಳ್ಳುತ್ತೆ. 2 ವಿಸಿಲ್ ಹಾಕ್ಸ್ಕೊಂಡೆ. 2 ವಿಸಿಲ್ಗೆ ಚಿಕನ್ ಬೆಂದೋಯ್ತು. ಸೊ ಇನ್ನು ಪೆಪ್ಪರ್ ಪೌಡ್ರಿಗೆ ಆಲ್ರೆಡಿ ನಾನು ಬರೀ ಪೆಪ್ಪರ್ ಪೌಡ್ರು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಖಾರದ ಪುಡಿ ಹಾಕಿದ ಇದೇನಪ್ಪ ಅಂದರೆ ಉಪ್ಪು ಮತ್ತು ಖಾರದ ಪುಡಿ ಇದಕ್ಕೆ ಚಿಕನ್ಗೆ ಇಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಇನ್ನು
ಫ್ರೈಗೆ ಎಲ್ಲ ಹಾಕಿಬಿಟ್ಟು ನನ್ನ ಕೈ ಸರಿಯಾಗಿ ಸುಡ್ತು, ಹಂಗೆ ಬಿಟ್ಬಿಟ್ಟಿದ್ದೆ ಅಂದ್ಬಿಟ್ಟು ಇನ್ನು ಮಸಾಲೆ ಎಲ್ಲ ಹಾಕಿ ಉಪ್ಪು ಖಾರ ಹಾಕಿಬಿಟ್ಟು ಬಿಟ್ಬಿಟ್ಟೆ. ಖಾರ ಪುಡಿ ಸ್ವಲ್ಪ ಹಾಕಿದೆ, ಖಾರ ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಅಂಗಡಿ ಖಾರದ ಪುಡಿ ಅಷ್ಟು ಚೆನ್ನಾಗಿರೋದಿಲ್ಲ, ಮನೇಲಾದರೂ ತುಂಬ ಚೆನ್ನಾಗಿರುತ್ತಲ್ಲ, ನಮಗೆ ಖಾರ ಕೂಡ ಡಿಫ್ರೆಂಟಾಗಿ ಕೊಡುತ್ತೆ. ಸೊ ಇದೆಲ್ಲ ಆದಮೇಲೆ ಪೆಪ್ಪರ್ ಫ್ರೈಗೆ ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಮಾಡಿಕೊಂಡೆ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಅರಶಿನ ಪುಡಿ ಹಾಕಿ ಫ್ರೈ ಮಾಡಿಬಿಟ್ಟು ಘಾಟು ಜಾಸ್ತಿ ಆಯಿತು. ಇನ್ನು ಚಿಕನ್ ಹಾಕಿಬಿಟ್ಟು ಫ್ರೈ ಮಾಡಿದೆ. ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ ಪೆಪ್ಪರ್ ಡ್ರೈ. ಇದನ್ನು ಟ್ರೈ ಮಾಡಿ ನೋಡಿ, ಟೇಸ್ಟ್ ಡಿಫ್ರೆಂಟಾಗಿ ಕೊಡುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಏನಪ್ಪ ಅಂದರೆ ರಸಮ್, ಜೀರಿಗೆ ರಸಮ್ ಮಾಡ್ಕೊಂಬಿಟ್ರೆ, ಜೀರಿಗೆ ಮೆಣಸು ಪುಡಿ ಹಾಕಿ ರಸಮ್ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಕೂಡ ಕೊಡುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ. ಇನ್ನೆಲ್ಲ ಖಾಲಿ ಮಾಡಿ ಪಾತ್ರೆಗಳೆಲ್ಲ ಉಜ್ಜಕ್ಕೆ ಹಾಕ್ಕೊಂಡೆ. ಇನ್ನು ಇದೆಲ್ಲ ಆಗಿತ್ತು, ಅಕ್ಕಿಗೆ ನೀರು ಇಟ್ಬಿಟ್ಟು ಹೋಟ್ಲ ಹತ್ರ ಹೋಗೋಣ ಅಂದ್ಕೊಂಡೆ. ಅಷ್ಟರೊಳಗಾಗಿ ನನ್ನ ಹೊಟ್ಟೆ ಸಿಗ್ತಿದೆ ಬಾ ಅಂದರು. ಹಾಗೆಯೇ ನಾನು ಮತ್ತೆ ಎಲ್ಲ ಬಾಕ್ಸ್ಗಳಿಗೆ ಚಿಕನ್ ಸಾಂಬಾರು ಮತ್ತು ಫ್ರೈ, ಸಾಂಬಾರೆಲ್ಲ ಫ್ರೈ, ಸ್ವಲ್ಪ ಗ್ರೇವಿ, ಪೆಪ್ಪರ್ ಡ್ರೈ, ಅನ್ನ ಹಾಕ್ಕೊಂಡು ಹೋಟೆಲ್ ಹತ್ರ ಹೋದೆ. ಇನ್ನು ಬಂದು ನಾನು ಸ್ಟಾರ್ಟ್ ಮಾಡಿದ್ದೇನೆ ನೈಟು ಊಟ ಎಲ್ಲ ತಿಂದ್ಬಿಟ್ಟು ಮಗಳಿಗೆ ಎಲ್ಲ ಒಂದೊಂದೇ ತೊಗೊಂಡೋಗಿ ಗಿಡ ಕೇಳಿದೆ, ಅವಳೆಲ್ಲ ತೊಗೊಂಡೋಗಿ ಇಡ್ತಾಯಿದ್ಲು. ನಾನು ಫಸ್ಟ್ ಇಲ್ಲೆಲ್ಲ ಕಸ ಕ್ಲೀನ್ ಮಾಡಿಬಿಟ್ಟು ಗ್ಯಾಸೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಉಜ್ಜಬೇಕು ಅಂದ್ಬಿಟ್ಟು ವೇಲ್ ತರಿಸ್ಕೊಂಡೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಗುಡಿಸಿ ಪಾತ್ರೆ ಎಲ್ಲ ಉಜ್ಜಿ ಆಚೆ ತೊಳೆದು ಮನೆಗೆ ಹೋಗಿ ಮಲಗೋಷ್ಟರೊಳಗಾಗಿ ನಿಜವಾಗ್ಲೂ ಸಾಕಾಯಿತು. ನನಗಂತೂ ಒಂದೊಂದು ಸತಿ ಏನಕ್ಕಾದರೂ ವಿಡಿಯೋಸ್ ಮಾಡ್ತಿದ್ದೀನೋ ಅಂತ ಅನ್ಸೋಗ್ಬಿಡುತ್ತೆ, ಅಷ್ಟು ಬೇಜಾರಾಗ್ತಾ ಇರುತ್ತೆ ಒಂದೊಂದು ಟೈಮು. ಯಾಕೆ ಅಂದರೆ ಇಷ್ಟು ಕಷ್ಟಪಟ್ಟು ನಾವು ವಿಡಿಯೋಸ್ ಮಾಡಿ ಇಷ್ಟೆಲ್ಲ ನಾವು ಎಫರ್ಟ್ ಹಾಕಿದ್ರೆ ಕೂಡ ನಮ್ಗೆ ಯಾವುದೇ ರೀತಿ ವ್ಯೂಸ್ ಇರೋದಿಲ್ಲ, ಯಾವುದೇ ರೀತಿ ನಮಗೆ ಇದಿರೋದಿಲ್ಲ ಅಂದಾಗ ಬೇಜಾರಂತೂ ಹಾಗೇ ಆಗುತ್ತಲ್ಲ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ನಾನು ವಿಡಿಯೋಸ್ನ ಮಾಡ್ತಾ ಇರೋದು. ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮ್ಮನೆ ಮಗಳು ಅಂದ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ $41 ಅಷ್ಟೇ ಆಗಿರೋದು, ಇನ್ನೂ $60 ನಾನು ಕಂಪ್ಲೀಟ್ ಮಾಡ್ಕೋಬೇಕು. ಈ ತಿಂಗಳಲ್ಲಿ ಅಮೌಂಟ್ ತೊಗೊಳ್ಳೋಣ ಅಂದ್ಕೊಂಡೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇಲ್ಲದೆ ಅದಾಗೋದಿಲ್ಲ. ಪ್ರತಿಯೊಂದು ವೀಡಿಯೋಸ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇಷ್ಟೇ ಇವತ್ತಿನ ವ್ಲಾಗು. ಪಾತ್ರೆ ಎಲ್ಲ ಉಜ್ಜಿ ಆಚೆ ತೊಳೆದ್ಬಿಟ್ಟು ಹೋಗಿ ಮಲಗೋದಷ್ಟೇ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಹೊಸ ಯೂಟ್ಯೂಬರ್ಸ್ ಕೂಡ ಇದು ಒಂಥರ ಮೋಟಿವೇಶ್ನಲ್ ಥರನೇ ಅನಿಸುತ್ತೆ, ಯಾಕಂದರೆ ಪ್ರತಿ ಸತಿ ನಾವು ಸೋಲ್ತಾನೆ ಇರ್ತೀವಿ ಯೂಟ್ಯೂಬಲ್ಲಿ. ಯಾವುದು ಅಂದ್ಕೊಂಡಿದ್ದ ತಕ್ಷಣ ನಾವು ಯೂಟ್ಯೂಬಲ್ಲಿ ಮಾಡೋಕ್ಕಾಗೋದಿಲ್ಲ. ಅಂದರೆ ನಾನು 3 ವರ್ಷದಿಂದ ಇಷ್ಟು ಎಫರ್ಟ್ಸ್ ಹಾಕಿ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ನಾನು ಬಾಧೆ ಬಿದ್ದು ಮಾಡಿದ್ರೆ ಕೂಡ ನನಗೆ ಇದು ಬಂದು ಎಲ್ಲರಿಗೂ ಒಂಥರ ಮೋಟಿವೇಶ್ನಲ್ ಅಂತಲೇ ಅನಿಸುತ್ತೆ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ಹಂಬಲ್ ರಿಕ್ವೆಸ್ಟ್ ಅಂತಲೇ ನಾನು ಕೇಳ್ಕೊಳ್ತಾ ಇರೋದು. ಇಷ್ಟೇ ಇವತ್ತಿನ ಬ್ಲಾಗ್. ಎಲ್ಲ ತೊಳೆದ್ಬಿಟ್ಟು ಪಾತ್ರೆ ಎಲ್ಲ ಉಜ್ಜಿ ಆಚೆ ಎಲ್ಲ ತೊಳೆದ್ಬಿಟ್ಟು ಹೋಗಿ ನಾನು ಅಷ್ಟೇ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ಇವತ್ತೇ ಇನ್ನೊಂದು ವಿಡಿಯೋ ಕೂಡ ಹಾಕ್ತಾಯಿದ್ದೀನಿ. ನಿನ್ನೆದು, ಇದು ಮೊನ್ನೆ ವಿಡಿಯೋ, ಮಂಗಳವಾರದ ವಿಡಿಯೋ, ಇದು ಬುಧವಾರದ ಮತ್ತೆ ಇವತ್ತೇ ಹಾಕ್ತಾಯಿದ್ದೀನಿ, ಗುರುವಾರ ಹಬ್ಬದ ದಿನ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ಬ್ಲಾಗ್. ಮತ್ತೆ ಬ್ಲಾಗ್ಸ್ ಜೊತೆ ಡೈಲಿ ಸಿಗ್ತಾನೆ ಇರ್ತೀನಿ. ಮಿನಿ ಬ್ಲಾಗ್ ಅಂತೂ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ, ಮಿನಿ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ $41 ಅಷ್ಟೇ ಆಗಿರೋದು. ಪೂರ್ತಿ $60 ಈ ತಿಂಗಳಲ್ಲಿ ಕಂಪ್ಲೀಟ್ ಮಾಡಿಕೊಂಡು ಅಮೌಂಟ್ ತೊಗೊಳ್ಳೋ ಥರ ಆಗಲಿ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.